ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಲಾಸ್ಟ್ ವೀಡಿಯೋದಲ್ಲಿ ಅವ್ಯಯಗಳ ಬಗ್ಗೆ ನೋಡಿದ್ವಿ, ಓಕೆನಾ. ಅದರಲ್ಲಿ ತದ್ದಿತಾಂತಗಳು ಕೃದಂತಗಳು ನೆಕ್ಸ್ಟ್ ಅಂತ ಹೇಳಿದ್ನಿ. ಇವಾಗ ತದ್ದಿತಾಂತಗಳು ನೋಡೋಣ. ಇದರಲ್ಲೇ ತದ್ದಿತಾಂತ ಅವ್ಯಯಗಳು ಕೂಡ ಬರ್ತವೆ, ಓಕೆನಾ. ಮೊದಲನೇದಾಗಿ ತದ್ದಿತಾಂತಗಳಂದರೆ ಏನು ಅಂತ ನೋಡೋಣ, ಓಕೆನಾ. ಅದಕ್ಕಿಂತ ಮುಂಚೆ ಸ್ವಲ್ಪ ಪಾಯಿಂಟ್ಸ್ ಬರ್ತವೆ ನಮ್ಗೆ ತಿಳಿದುಕೊಳ್ಬೇಕಾಗಿರೋದು, ಅದು ನೋಡೋಣ. ಫಸ್ಟು, ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಸೇರಿ ಇನ್ನೊಂದು ನಾಮ ಪ್ರಕೃತಿಯನ್ನು ರೂಪಿಸುವ ಪ್ರತ್ಯಯಗಳಿಗೆ ತದ್ದಿತ ಪ್ರತ್ಯಯಗಳೆಂದು ಹೆಸರು ಅಥವಾ ತದ್ದಿತ ಪ್ರತ್ಯಯಗಳೆಂದು ಕರೆಯುತ್ತೇವೆ. ಅಂದರೆ ಏನಂತ ನಿಮಗೆ ತೋರಿಸ್ತೀನಿ, ಓಕೆನಾ. ನೆಕ್ಸ್ಟ್ ಪಾಯಿಂಟ್, ತದ್ದಿತ ಪ್ರತ್ಯಯಗಳಿಂದ ಅಂತ್ಯವಾದ ಪದವನ್ನು ತದ್ದಿತಾಂತಗಳು ಎನ್ನುವರು. ಏನು? ತದ್ದಿತ ಪ್ರತ್ಯಯಗಳಿಂದ ಅಂತ್ಯವಾದ ಪದ, ಓಕೆನಾ. ಅದನ್ನು ನಾವು ತದ್ದಿತಾಂತಗಳು ಎನ್ನುವರು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು, ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ, ಅಂದರೆ ಯಾವುದ್ಯಾವುದು ಅಂದರೆ ಬೇರೆ ಬೇರೆ ಅರ್ಥ ಅಂದರೆ ಗಾರ, ಕಾರ, ಈಗ, ಅಡಿಗ, ವಂತ, ಇಕ ಈ ಥರ ಮುಂತಾದ ತದ್ದಿತ ಪ್ರತ್ಯಯಗಳು, ಇವು ತದ್ದಿತ ಪ್ರತ್ಯಯಗಳು, ಓಕೆನಾ. ಸೇರಿ ತದ್ದಿತಾಂತಗಳಾದರೆ ಅದನ್ನೇ ನಾವು ತದ್ದಿತಾಂತಗಳು ಅಂತ ಕರೆಯುತ್ತೇವೆ, ಓಕೆನಾ. ಪದಗಳಿಗೆ ಎಕ್ಸಾಂಪಲ್ಸ್ ಇಲ್ಲಿ ಬರುತ್ತವೆ. ಕಾರ, ಈಗ ಅವೆಲ್ಲ ಸೇರಿದ್ರೆ ತದ್ದಿತ ಪದಗಳಿಗೆ ಎಕ್ಸಾಂಪಲ್ಸ್ ಅಂತ, ಓಕೆನಾ. ಉದಾಹರಣೆ ಏನು ಅಂತ, ಚಿತ್ರಗಾರ, ಸಾಲಗಾರ, ಆವಡಿಗ, ಈ ಥರ ನೋಡಿ. ಗಾರ, ಕಾರ ಅಂತ ಸೇರಿಕೊಂಡ್ರೆ ಇವು ತದ್ದಿತ ಪದಗಳು ಅಂತ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ತದ್ದಿತ ಪ್ರತ್ಯಯಗಳು ನಾಮಪದಗಳಿಗೆ ಸೇರುವಲ್ಲಿ ಮಧ್ಯದ ವಿಭಕ್ತಿ ಪ್ರತ್ಯಯ ಲೋಪವಾಗುವುದು ಸಾಮಾನ್ಯ. ಅಂದರೆ ತದ್ದಿತ ಪ್ರತ್ಯಯಗಳು ನಾಮಪದಗಳಿಗೆ ಸೇರಿದಾಗ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿಕೊಳ್ಳುತ್ತೆ, ಅದು ಇಲ್ಲಿ ಲೋಪವಾಗುತ್ತೆ, ಅಂದರೆ ಬರೋದಿಲ್ಲ ಅಂತ ಅರ್ಥ, ಓಕೆನಾ. ಮತ್ತು ನೆಕ್ಸ್ಟು, ತದ್ದಿತಾಂತಗಳಲ್ಲಿ ಮತ್ತೆ 3 ವಿಧಗಳು ಬರ್ತವೆ. ಎಷ್ಟು ವಿಧಗಳು? 3 ವಿಧಗಳು. ಅದರಲ್ಲಿ ಮೊದಲನೇದು ತದ್ದಿತಾಂತ ನಾಮಗಳು, ಎರಡನೇದು ತದ್ದಿತಾಂತ ಭಾವನಾಮ, ಮೂರನೇದು ತದ್ದಿತಾಂತ ಅವ್ಯಯ, ಓಕೆನಾ. ಇವಾಗ ಇದೊಂದು ಒಂದೊಂದೇ ನೋಡೋಣ, ಅಂದ್ರೇನು, ಎಕ್ಸಾಂಪಲ್ಸ್ ಏನು ಅಂತ, ಓಕೆನಾ. ಅದರಲ್ಲಿ ಮೊದಲನೇದೇನು? ತದ್ದಿತಾಂತ ನಾಮಪದಗಳು, ಓಕೆನಾ. ಅಂದರೆ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ತದ್ದಿತಾಂತ ನಾಮಪದಗಳು, ಓಕೆನಾ. ಏನು? ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳಿಗೆ ತದ್ದಿತಾಂತ ನಾಮಪದಗಳು ಅಂತ ಕರಿತೀವಿ, ಓಕೆನಾ. ಅದನ್ನು ಹೇಗೆ ಅಂತ ನೋಡಿ. ನಾಮ ಪ್ರಕೃತಿಯ ಮುಂದೆ ಗಾರ, ಕಾರ, ವಂತ, ಈಗ, ಒಳ, ಅಳ, ಗಾತಿ, ಅಡಿಗ, ಗುಳಿ, ಆನೆಯ, ಈ ಥರ ಮೊದಲಾದ ತದ್ದಿತ ಪ್ರತ್ಯಯಗಳು ಅರ್ಥ ಆಯ್ತಲ್ಲ, ಸೇರಿದರೆ ತದ್ದಿತ ನಾಮಗಳಾಗುತ್ತವೆ. ಈ ಥರ ಅರ್ಥ ಆಯ್ತಲ್ಲ. ನಾಮಪದಗಳು ತದ್ದಿತ ಪ್ರತ್ಯಯಗಳು, ಈ ಪ್ರತ್ಯಯಗಳು ಸೇರಿದರೆ ಗಾರ, ಕಾರ ಅದು ತದ್ದಿತ ನಾಮಗಳು ಅಂತ, ಓಕೆನಾ. ಉದಾಹರಣೆ ನೋಡಿ. ಅದರಲ್ಲಿ ತದ್ದಿತ ಪ್ರತ್ಯಯಗಳು ತಗೋಬೇಕು ಈ ಕಡೆ, ಓಕೆನಾ. ಅದಕ್ಕೆ ನಾಮಪದ ಮತ್ತು ಅದರ ಅರ್ಥ ಪ್ಲಸ್ ಅರ್ಥ ಈಕ್ವಲ್ಸು ನಮಗೆ ತದ್ದಿತಾಂತ ರಚನೆ ಆಗುತ್ತೆ. ಇದು ತದ್ದಿತಾಂತ ನಾಮಪದ ಅಂತ ಅರ್ಥ, ಈ ಕಡೆ ತದ್ದಿತಾಂತ ರಚನೆ ಆಗೋದು, ಓಕೆನಾ. ತದ್ದಿತ ಪ್ರತ್ಯಯ ಏನಿದೆ? ಗಾರ, ಕಾರ, ಓಕೆನಾ. ನಾಮಪದ ಅಂದರೆ ಮಾಲೆಯನ್ನು ಕಟ್ಟುವುದು ಅರ್ಥ, ಓಕೆನಾ. ಮಾಲೆಯನ್ನು ಕಟ್ಟುವುದು ಈಕ್ವಲ್ಸು ಮಾಲೆಗಾರ. ಮಾಲೆಗಾರ ಅನ್ನೋದು ತದ್ದಿತಾಂತ ನಾಮಪದ, ಓಕೆನಾ. ಸಾಲವನ್ನು ತೆಗೆದುಕೊಳ್ಳುವನು ಸಾಲಗಾರ.
ಓಕೆನಾ. ಸಾಳವನ್ನು ಅನ್ನೋದು ನಾಮಪದ, ತೆಗೆದುಕೊಳ್ಳೋದು ಅಂತ ಅರ್ಥ ಅದು ಅಂತ, ಓಕೆನಾ. ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ಕಾರಾಗೊಂದು. ಓಳೆಯನ್ನು ತರುವವನು ಓಳೆಕಾರ, ಓಕೆನಾ. ಚಿತ್ರವನ್ನು ಬರೆಯುವವನು ಚಿತ್ರಕಾರ. ಇಲ್ಲಿ ನೋಡಿ ಕಾರ ಸೇರಿಕೊಂಡಿದೆ, ಕಾರ ಪ್ರತ್ಯಯ, ಓಕೆನಾ. ಈ ಥರ ಚಿತ್ರಕಾರ ಅನ್ನೋದು ತದ್ದಿತಾಂತ ನಾಮಪದ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂತಾಗಿ ಉದಾಹರಣೆ ನೋಡೋಣ. ಹಣವನ್ನು ಪ್ಲಸ್ ಉಳ್ಳುವನು ಏನಂತಾರೆ? ಹಣವನ್ನು ಉಳ್ಳುವನು ಹಣವಂತ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಬುದ್ಧಿಯನ್ನು ಉಳ್ಳುವನು ಏನಂತಾರೆ? ಬುದ್ಧಿವಂತ, ಓಕೆನಾ. ಈ ಥರ ಇವೆಲ್ಲನೂ ತದ್ದಿತ ನಾಮಪದಗಳು. ನೆಕ್ಸ್ಟ್ ಬಂದುಬಿಟ್ಟು ಈಗಾಗೆ ಉದಾಹರಣೆ. ಲೆಕ್ಕವನ್ನು ಪ್ಲಸ್ ಬಲ್ಲವನು ಲೆಕ್ಕಿಗ, ಓಕೆನಾ. ಶಿಲ್ಪವನ್ನು ಪ್ಲಸ್ ಬಲ್ಲವನು ಶಿಲ್ಪಿಗ. ಇಲ್ಲಿ ಗಾ ಸೇರ್ಕೊಳ್ತೈತೆ ನೋಡಿ, ಈಗ ಅಂತ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅಡಿಗ. ಹೂವನ್ನು ಪ್ಲಸ್ ಕಟ್ಟುವನು ಹೂವಾಡಿಗ, ಹೂವಾಡಿಗ. ಇಲ್ಲಿ ಅಡಿಗ ಸೇರ್ಕೊಳ್ತೈತೆ, ಓಕೆನಾ. ಹಾವನ್ನು ಪ್ಲಸ್ ಆಡಿಸುವವನು ಹಾವಾಡಿಗ. ನೆಕ್ಸ್ಟ್ ಬಂದುಬಿಟ್ಟು ಇತಿ, ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಕನ್ನಡವನ್ನು ಪ್ಲಸ್ ಬಲ್ಲವಳು ಏನಂತಾರೆ? ಕನ್ನಡತಿ ಅಂತಾರೆ, ಓಕೆನಾ. ತಳವಾರಿಕೆಯನ್ನು ಪ್ಲಸ್ ಮಾಡುವಳು ತಳವಾರಿತಿ, ಓಕೆನಾ. ಪುಲ್ಲಿಂಗದಲ್ಲಾದರೆ ಗಾರಾಕಾರ ಅಂತಾರೆ, ಸ್ತ್ರೀಲಿಂಗದಾದರೆ ಇತಿ ಗಾರ್ತಿ ಅಂತ, ಓಕೆನಾ. ವೇದವನ್ನು ಬಲ್ಲವಳು ವೇದವತಿ ಅಥವಾ ಬ್ರಾಹ್ಮಿಣಿತಿ ಅಂತ, ಓಕೆನಾ. ಅಲ್ಲಿ ವತಿನೇ ಬರುತ್ತೆ. ನೆಕ್ಸ್ಟ್ ಗಾರ್ತಿ. ಬಲೆಯನ್ನು ಪ್ಲಸ್ ಮಾರುವವಳು ಬಳೆಗಾರ್ತಿ, ಓಕೆನಾ. ಕೋಳನ್ನು ಪ್ಲಸ್ ಹಿಡಿಯುವವಳು ಕೋಳುಗಾರ್ತಿ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ತದ್ದಿತಾಂತ ಭಾವನಾಮಗಳು ಅಂದರೆ ಏನಂತ ನೋಡೋಣ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ್ಯಂತ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪು, ಮೇ ಇಂತಹ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮಗಳೆನಿಸುವುದು, ಓಕೆನಾ. ಇಂತಹ ಪ್ರತ್ಯಯಗಳು ಸೇರಿದರೆ ನಮಗೆ ತದ್ದಿತಾಂತ ಭಾವನಾಮಗಳಾಗ್ತವೆ. ತನ, ಇಕೆ, ಪು, ಮೇ ಅಥವಾ ಸೇರಿದರೆ, ಓಕೆನಾ. ಇವು ತದ್ದಿತಾಂತ ಭಾವನಾಮಗಳು, ಓಕೆನಾ. ಉದಾಹರಣೆ ನೋಡಿ. ಜಾನನ ಭಾವ, ಅಲ್ಲಿ ತನ ಅರ್ಥ ಆಯ್ತಲ್ಲ, ತನ ಪ್ರತ್ಯಯ ಈಕ್ವಲ್ಸು ಜಾಣತನ, ಆ ಥರ, ಓಕೆನಾ. ಚೆಲುವಿನ ಭಾವ, ಅಲ್ಲಿ ಇಕೆ ಪ್ರತ್ಯಯ ಸೇರಿಕೊಂಡಿದೆ ನೋಡಿ, ಏನಾಗುತ್ತೆ? ಚೆಲುವಿಕೆ. ನೆಕ್ಸ್ಟ್ ಬಂದುಬಿಟ್ಟು ದಡ್ಡನ ಭಾವ, ಅಲ್ಲೇನು ಬರುತ್ತೆ? ತನ ಪ್ರತ್ಯಯ, ಓಕೆನಾ. ದಡ್ಡತನ, ಆ ಥರ, ಓಕೆನಾ. ಗೌಡನ ಭಾವ, ಇಲ್ಲಿ ಏನು ಬರುತ್ತೆ? ಇಕೆ ಅಂದರೆ ಗೌಡಿಕೆ ಅಂತ, ಓಕೆನಾ. ಗೌಡನ ಪ್ಲಸ್ ಇಕೆ ಗೌಡಿಕೆ, ಆ ಥರ. ತಳವಾರನ ಭಾವ ತಳವಾರಿಕೆ, ತಳವಾರನ ಪ್ಲಸ್ ಇಕೆ ಈಕ್ವಲ್ಸು ತಳವಾರಿಕೆ. ಸಣ್ಣವನ ಭಾವ ಸಣ್ಣತನ, ಸಣ್ಣವನ ಪ್ಲಸ್ ತನ ಈಕ್ವಲ್ಸು ಸಣ್ಣತನ. ಇವು ತದ್ದಿತಾಂತ ಭಾವನಾಮಗಳಿಗೆ ಉದಾಹರಣೆ, ಓಕೆನಾ. ಅದ್ರ ಭಾವ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ತದ್ದಿತಾಂತ ಅವ್ಯಯಗಳು. ತದ್ದಿತಾಂತ ಅವ್ಯಯ, ಇದು ನಾವು ಲಾಸ್ಟ್ ವಿಡಿಯೋಕ್ಕೆ ರಿಲೇಷನ್ ಅಂದ್ರೇನು ಅಂತ, ಓಕೆನಾ. ಇಲ್ಲಿ ನೋಡ್ಬೋದು. ನಾಮಪದಗಳ ಮುಂದೆ ಏನು? ಅಂತೆ, ಓಲ್, ಓಳು, ತನಕ, ವರೆಗೆ, ಇಂಥ, ಆಗಿ, ಓಸಗ, ಓಸ್ಕರ ಮುಂತಾದ ಪ್ರತ್ಯಯಗಳು. ಇವು ತದ್ದಿತಾಂತ ಅವ್ಯಯದಲ್ಲಿ ಬರುವ ಪ್ರತ್ಯಯಗಳು, ಓಕೆನಾ. ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗುತ್ತದೆ.
ಈ ಪ್ರತ್ಯಯಗಳು ಬಂದಾಗ ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಈ ಪ್ರತ್ಯಯಗಳು ಬಂದಾಗ ನಮಗೆ ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದಿಲ್ಲ. ಓಕೆನಾ, ಇದರಲ್ಲಿ ನಮಗೆ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಿಲ್ಲ ಅಂತ ಅರ್ಥ. ತದ್ದಿತಾಂತ ನಾಮಪದಗಳಲ್ಲಿ ತದ್ದಿತಾಂತ ಭಾವನಾಮದಲ್ಲಿ ವಿಭಕ್ತಿ ಪ್ರತ್ಯಯ ಲೋಪವಾಗುತ್ತೆ, ಇದರಲ್ಲಿ ಮಾತ್ರ ಲೋಪ ಆಗಲ್ಲ. ಉದಾಹರಣೆ ನೋಡಿ, ಅಂತೆ ಅದು ಪ್ರತ್ಯಯ. ಓಕೆನಾ, ಸೀತೆಯ ಪ್ಲಸ್ ಅಂತೆ ಏನಾಗುತ್ತೆ, ಸೀತೆಯಂತೆ. ಕಮಲದ ಪ್ಲಸ್ ಅಂತೆ, ಕಮಲದಂತೆ. ಇವು ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆ. ಓಕೆನಾ. ಓಲ್, ಚಂದ್ರನ ಪ್ಲಸ್ ಓಲ್, ರಾಮನೋಲ್, ಚಂದ್ರನೋಲ್, ಮನೆಯೋಳ್, ಅವನೋಳ್, ಆ ಥರ. ಓಕೆನಾ, ಚಂದ್ರನ ಪ್ಲಸ್ ಓಲ್, ಚಂದ್ರನೋಲ್, ಆ ಥರ. ಓಕೆನಾ. ನಿಮಗೆ ಇನ್ನೂ ಎಕ್ಸಾಂಪಲ್ಸ್ ನೋಡೋಣ. ಅದೇ ಥರ ಓಲು ಅಂದರೆ ಮನೆಯ ಪ್ಲಸ್ ಓಳು, ಮನೆಯೋಳು, ಇದರ ಓಳು. ಓಕೆನಾ. ಓಲ್ ಮತ್ತು ಕರಡಿಯೋಲ್, ನದಿಯೋಲ್, ಆ ಥರ. ಓಕೆನಾ. ಇವೆಲ್ಲ ಒಂದೊಂದು ಎಕ್ಸಾಂಪಲ್ಸ್ ನೋಡಿ. ತನಕಗೆ ಮನೆಯ ಪ್ಲಸ್ ತನಕ, ಮನೆಯ ತನಕ, ಆ ಥರ. ಓಕೆನಾ. ಪರೀಕ್ಷೆಯ ತನಕ, ಪರೀಕ್ಷೆಯ ಪ್ಲಸ್ ತನಕ, ಷಷ್ಠಿ ವಿಭಕ್ತಿ ಪ್ರತ್ಯಯ, ಪರೀಕ್ಷೆಯ ಥರ. ಓಕೆನಾ. ಶಾಲೆಯ ತನಕ, ಶಾಲೆಯ ಪ್ಲಸ್ ತನಕ, ಹಿಮಾಲಯ ತನಕ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ವರೆಗೆ, ಶಾಲೆಯವರೆಗೆ ಅಥವಾ ಸಂಜೆಯವರೆಗೆ, ಸಂಜೆಯ ಪ್ಲಸ್ ವರೆಗೆ, ಆ ಥರ. ಓಕೆನಾ. ಮಟ್ಟಿಗೆ, ಇವಳ ಮಟ್ಟಿಗೆ, ಸುಂದರನ ಮಟ್ಟಿಗೆ, ನನ್ನ ಮಟ್ಟಿಗೆ, ಅಷ್ಟರ ಮಟ್ಟಿಗೆ, ಈ ಥರ ಎಕ್ಸಾಂಪಲ್ಸು ನಾವು ನೋಡ್ತೀವಿ. ಓಕೆನಾ. ನೀವು ಇನ್ನೂ ಕೊಡ್ಬೋದು, ನಿಮಗೆ ಗೊತ್ತಾಗಿರೋದು ಈ ಥರ ಬರ್ತವೆ ತದ್ದಿತಾವ್ಯಯಗಳು. ಓಕೆನಾ. ಮತ್ತು ಓಸ್ಕರ, ನನಗೋಸ್ಕರ, ಬೆಕ್ಕಿಗೋಸ್ಕರ, ಇಲ್ಲ ಅಮ್ಮನಿಗೋಸ್ಕರ, ಆ ಥರನೂ ಬರ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸಲುವಾಗಿ, ತಾಯಿಯ ಸಲುವಾಗಿ, ಮಾತಿನ ಸಲುವಾಗಿ. ಓಕೆನಾ. ಈ ಥರ. ಇಂಥ, ರಾಧೆಗಿಂತ, ಅದಕ್ಕಿಂತ, ಉಪ್ಪಿಗಿಂತ, ತಾಯಿಗಿಂತ. ಅರ್ಥ ಆಯ್ತಲ್ಲ. ಈ ಥರ ನಮಗೆ ಎಕ್ಸಾಂಪಲ್ಸ್ ಬರ್ತವೆ ತದ್ದಿತಾಂತ ಅವ್ಯಯಗಳೇನು. ನೆಕ್ಸ್ಟ್ ಬಂದುಬಿಟ್ಟು ಆಗಿ ಪ್ರತ್ಯಯ, ನಿನಗಾಗಿ, ಇದಕ್ಕಾಗಿ, ಮಣ್ಣಿಗಾಗಿ. ಓಕೆ, ಶಾಲೆಗಾಗಿ. ನೆಕ್ಸ್ಟ್ ಬಂದುಬಿಟ್ಟು ಓಸುಗ ಅಂದರೆ ಅದಕ್ಕೊಂದು ಉದಾಹರಣೆ ನೋಡೋಣ. ಮದುವೆಗೋಸುಗ, ಅಕ್ಕನಿಗೋಸುಗ, ಕಳೆಯುವ ಗೋಸುಗ, ಈ ಥರ. ಇವೇನೋ ನಮಗೆ ತದ್ದಿತಾಂತ ಅವ್ಯಯಗಳು ಅಂತ. ಓಕೆನಾ. ಈ ಪ್ರತ್ಯಯಗಳು ತದ್ದಿತಾಂತ ಅವ್ಯಯಗಳು. ಪ್ರತ್ಯಯಗಳು ನೋಡ್ಕೋಬೇಕಲ್ಲಿ ಯಾವ ಬರ್ತವೆ.